ಕಾಫಿ ಚೆನ್ನಾಗಿ ಮಾಡೋ. ನೀನ್ ಮಾಡೋ ಕಾಫಿ ಒಳ್ಳೆ ವಿಷ ಇದ್ದಂಗಿರುತ್ತೆ. ನೀನ್ ಮಾಡೋ ಅಡ್ಗೆ ತಿನ್ನೋದು ನಮ್ ಕರ್ಮ. ಎಷ್ಟೊತ್ತಯ್ಯ ಕಾಫಿ ಮಾಡೋದು? ಸೌರವ್, ಕಾಫಿ ರೆಡಿನಾ? ಕೊಟ್ಟೆ ಕಣ. ಗುಡ್ ಮಾರ್ನಿಂಗ್ ಬ್ರದರ್. ಗುಡ್ ಮಾರ್ನಿಂಗ್. ಏನಿವತ್ತು ಅಡ್ಗೆ? ಯಾರು ಗೊತ್ತು, ಆದ್ಮೇಲೆ ತನಕ ಗೊತ್ತಾಗೋದು. ಅಡ್ಗೆ ಮಾಡೋ ನಿನಗೇನೆ ಗೊತ್ತಿಲ್ಲ. ಒಳ್ಳೆ ಅಡ್ಗೆ ಬಟ್ಟ. ಏನೋ ಅದು? ಸಕ್ರೆ ನಾನು ಹಾಕಿದ್ದೀನಲ್ಲೋ. ಅದಕ್ಕೇನ್ ಬಿಡು, ಸ್ವಲ್ಪ ನೀರ್ ಹಾಕಿದ್ರೆ ಆಯ್ತು. ನೀರ್ ಜಾಸ್ತಿ ಆಯ್ತು ಅಂತ ಸಕ್ಕರೆ ಜಾಸ್ತಿ ಆಯ್ತು ಅಂತ ನೀರ್ ಹಾಕ್ತಾ ಹೋದ್ರೆ ಇದು ಕಾಫಿ ಆಗಲ್ಲ ಕಣೋ, ಕಲ್ಗಚ್ಚಾಗುತ್ತೆ. ಹಾಗ ಪರವಾಗಿಲ್ಲ ಬಿಡು. ಈ ಕಲ್ಗಚ್ಚನ ಕುಡಿಯೋಕೆ ನೀನ್ ಇದೆಯಲ್ಲ. ಏನದ್ ಗಲಾಟೆ? ಗಂಟೆ ಎಂಟಾದ್ರೂ ಕಾಫಿ ಗಿಫಿ ಕೊಡ್ತಿರೋ ಇಲ್ವೋ? ಕಾಫಿ ಕೊಟ್ಟೆ ಅಣ್ಣ. ಏಯ್, ಬೆಳಿಗ್ಗೆ ಬೇಗ ಎದ್ದು ಕಾಫಿ ರೆಡಿ ಮಾಡ್ಬೇಕು. 8 ಗಂಟೆಗೆ ಅಂತ ಗೊತ್ತಿಲ್ವೇನ್ರೋ? ಅಣ್ಣ ಅಂದ್ರೆ ಅದು ರೆಸ್ಪೆಕ್ಟ್. ಮಗನೇ, ವಾಯ್ಸ್ ಚೇಂಜ್ ಮಾಡ್ಬಿಟ್ಟು ನಮ್ಮನ್ನ ಅಡಿಗೆ ಮನೆಯಲ್ಲ ಒಳ್ಳೆ ಯಜ್ಞ ಇರ್ತಾರ. ಅಡಿಗೆ ಏನ್ ಮಾಡೋ ಅಂತ ಗೊತ್ತಾ? ಯೂಸ್ ಬೇರೆ ಕಾಟ. ಈ ಅಡಿಗೆ ಮನೆಗೆ ಒಬ್ಳು ಅತ್ತಿಗೆ ಬರೋವರೆಗೂ ಇದೆಲ್ಲ ಹೀಗೆ ಕಣಪ್ಪ. ನೀವು ಆ ದೇವ್ರು ಈ ದೇವ್ರು ಅಂತ ದೇಶದಲ್ಲಿರೋ ದೇವಸ್ಥಾನ ಎಲ್ಲ ಸುತ್ತಾ ಇರಿ. ಅಣ್ಣನ ಒಂದು ಮಾತು ನೀವು ಹೇಳ್ಬೋತಾನೆ. ನಾನ್ ಹೇಳಿದ್ರೆ ನಿಮ್ಮ ಅಣ್ಣ ಕೇಳ್ಬೇಕಲ್ಲಪ್ಪ. ಹೇಳೋದೆಲ್ಲ ಅವ್ನು ಕೇಳಲ್ಲ ಅಂತ ಗೊತ್ತಾಯ್ತಲ್ವಾ? ಏನಿಲ್ಲ, ನಾವೇ ಒಂದ್ ಹುಡುಗಿನ ಹುಡುಕಿ ತಾಳಿ ಕಟ್ಟು ಅಂತ ಎದುರಿಗೆ ತಂದು ನಿಲ್ಸ್ಬಿಡ್ಬೇಕು, ಅಷ್ಟೇನೆ. ನೀವೆಲ್ಲಾ ಬಿಗ್ ಬ್ರದರ್ಸ್ ಪರ್ಮಿಷನ್ ಕೊಡಿ. 4 ಹುಡುಗಿರ್ನ ನಾನ್ ಕರ್ಕೊಂಡ್ ಬಂದ್ ನಿಲ್ಲಿಸ್ತೀನಿ. ಲೇ ತರ್ಲೆ, ಒಂದ್ ಹುಡುಗಿನ ಮದ್ವೆ ಮಾಡ್ಕೊ ಅಂದ್ರೆ ಅವನು ಗುರ್ರ ಅಂತಾನೆ. ಇನ್ 4 ಅಂದ್ರೆ ಅಷ್ಟೇ. ನಾನ್ ಹಾಗೆ ಹೇಳ್ತಿಲ್ಲಪ್ಪ. 4 ನೋಡ್ಬೇಕು, 3 ಸೆಲೆಕ್ಟ್ ಮಾಡ್ಬೇಕು, 2 ಲವ್ ಮಾಡ್ಬೇಕು, 1 ಮದ್ವೆ ಆಗ್ಬೇಕು. ಹಾಗಂತ ಇಂಗ್ಲಿಷ್ ನಲ್ಲೇ ಗಾದೆ ಇದೆ. ಏನು ಇಂಗ್ಲಿಷ್ ಅಲ್ಲಿ ಗಾದೆನಾ? ಓಹೋ, ಇಂಗ್ಲಿಷ್ ಅಲ್ಲಿ MA ಮಾಡ್ತಾ ಇರೋ ನನಗೇನೆ ಗಾದೆ ಗೊತ್ತಿಲ್ಲ. ಇನ್ನು 8ನೇ ಕ್ಲಾಸ್ ಅಲ್ಲಿ 3 ಸಲ ಡುಮ್ಕಿ ಹೊಡೆದಿರೋ ನಿನಗೆ ಹೇಗಪ್ಪ ಗೊತ್ತಾಯ್ತು? ಅದೆಲ್ಲ ಜನರಲ್ ನಾಲೆಡ್ಜ್ ಅಮ್ಮ. ನಿಮ್ಮಂತ ಡಿಪಿಗಳು ಗೊತ್ತಾಗಲ್ಲ. ಏನ ಕೋಟ್ ಮೆಣಸಿನ್ಕಾಯಿ 3 ರೆಡಿ ಇಲ್ಲ ನೀನು. ಆ ದೇವ್ರು ನೀನು ಸರಿಯಾಗಿ ಒಂದು ಫಿನಿಶಿಂಗೇ ಕೊಟ್ಟಿಲ್ಲ. ನೀನ್ ನನಗೆ ಹೆಣ್ಣು ಹುಡುಕ್ತೀಯಾ? ಹೌದು, ನಿಮ್ಗೆ ನಾನೇ ಹೆಣ್ಣು ಹುಡ್ಕೋದು. ನಮ್ಮ ಅತ್ತಿಗೆ ಆಗೋಳು ಹೇಗಿರ್ತಾಳೆ ಗೊತ್ತಾ? ಅಣ್ಣ ಅಣ್ಣ, ಅಲ್ಲೋಣ ಒಂಟಿ ಹೆಂಗ್ಸು ಬುಟ್ಟಿ ಬೇರೆ ಬಾರ ಹೊತ್ಕೊಂಡು ಹೋಗ್ತಾ ಇದ್ದಾಳೆ. ಕರ್ಕೊಂಡು ಹೋಗೋಣ ಅಣ್ಣ. ಕರ್ಕೊಂಡು ಹೋಗಿ ಅಂತ ಆಕೆ ನೀನ್ ಕೇಳಿದ್ಲಾ? ಕೇಳಿದ್ರು ಕೇಳದೆ ಇದ್ರು ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡ್ಬೇಕು ಅಂತ ನೀನೇ ಅಲ್ವಣ್ಣ ಹೇಳ್ಕೊಟ್ಟಿದ್ದು? ಕಷ್ಟದಲ್ಲಿರೋರ್ಗೆ ಅಂತ ಹೇಳಿದೆ, ನಡ್ಕೊಂಡು ಹೋಗೋರ್ಗಲ್ಲ. ಅಣ್ಣ ಪ್ಲೀಸ್ ಅಣ್ಣ, ಒಂಟಿ ಹೆಂಗ್ಸು ನೋಡಕ್ ಪಾಪ ಅನ್ಸ್ತಾ ಇದೆ. ಕಾಲ ಬೇರೆ ಕೆಟ್ಟೋಯ್ತು. ಅನ್ಸುತ್ತೆ ನಿನ್ಗೆ. ನನ್ ಗೊತ್ತು, ನಮ್ಮ ಅಣ್ಣನ್ ಮಾತು ಹೊರಟಾದ್ರು ಮನ್ಸು ಮಾತ್ರ ಬೆಣ್ಣೆ ಅಂತ. ಹಲೋ, ಯಾವ ಕಡೆ? ಎಲ್ಲಿಗೋಗ್ಬೇಕಮ್ಮ? ಸುಡ್ಗಾಡ್ಗೆ. ಸುಡ್ಗಾಡ್ಗ? ಪಾಪ ಒಬ್ಳೆ ಇಷ್ಟೆಲ್ಲ ಭಾರ ಹೊತ್ಕೊಂಡು ಹೋಗ್ತಿದ್ಯಲ್ಲ, ಹೆಲ್ಪ್ ಮಾಡೋಣ ಅಂತ ಕರೆದ್ರೆ ನನಗೆ ರೋಪ್ ಆಗ್ತಿಯಲ್ಲಮ್ಮ. ನಾನೇನ್ ನಿನ್ನ ಹೆಲ್ಪ್ ಮಾಡ್ ಬಾ ಅಂತ ಕರೆದ್ನ? ದಿನ ನಾನು ನಡ್ಕೊಂಡಾಗುವಾಗ ನೀನೇ ಬಂದ್ ನನಗೆ ಹೆಲ್ಪ್ ಮಾಡ್ತಾ ಇದ್ಯಾನೋ? ನನಗೆ ಹೆಲ್ಪ್ ಮಾಡಕ್ಕೆ ನೀನ್ ಜಾಸ್ತಿ ದಾಸ ಏನೋ? ಆಯ್ತಮ್ಮ, ನಂದೇ ತಪ್ಪಾಯ್ತು. ಅದಕ್ಕೆ ಯಾಕೆ ಕಚ್ಚಾಕ್ ಬರ್ತೀಯಾ? ಅಣ್ಣ, ನೀ ಹೇಳ್ದಾಗೆ ನನ್ ಮಾತು ಕೇಳ್ಬೇಕಾಯ್ತು. ನಡಿ ಅಣ್ಣ ಹೋಗೋಣ. ಎಲ್ಲಿಗೆ ಹೋಗ್ತಾ ಇದ್ಯಾ? ನನ್ ಪಾಡಿಗೆ ನಾನು ಹೋಗ್ತಾ ಇದ್ದವಳನ್ನ ನಿಲ್ಸಿ ನನ್ ಟೈಮ್ ಎಲ್ಲ ವೇಸ್ಟ್ ಮಾಡಿ ಇವಾಗ ನೀವಿಬ್ರು ಹೋಗ್ಬಿಟ್ರೆ ನಾನ್ ಬಿಟ್ಬಿಡ್ತೀನ? ಏನೋ ಏನ್ ತಿಳ್ಕೊಬಿಟ್ಟಿದ್ರ ನೀವಿಬ್ರು ನನ್ನ? ನೋಡು, ಇವೆಲ್ಲ ನನ್ನ ಹತ್ರ ನಡಿಯಕ್ಕಿಲ್ಲ. ಸುಮ್ನೆ ನನ್ನ ಮನೆ ಹತ್ರ ಬಿಟ್ಬಿಟ್ಟು ನೀವ್ ಎಲ್ಲಿ ಬೇಕಾದ್ರೆ ರೈಟ್ ಎಳೆದು ಇಟ್ಕೋ. ಯಾವೂರ್ ನಿಮ್ದು? ಸೀತಾಪುರ. ಓ, ನಮ್ಮೂರವ್ರೆ. ಇಷ್ಟು ದಿನ ನಾನ್ ನಿಮ್ಮನ್ನ ನೋಡೇ ಇಲ್ಲ. ಅದು ಪರವಾಗಿಲ್ಲ ಬಿಡಿ. ನೋಡಿದ್ರೆ ಎಷ್ಟು, ನೋಡದೇ ಇದ್ರೆ ಎಷ್ಟು. ನಿಮ್ಮನ್ ಕಟ್ಕೊಂಡು ನಂಗೇನಾಗ್ಬೇಕು? ಸರಿ. ಹಾ, ಬೇಗ ಬೇಗ ನಡೀರಿ. ಹೊಟ್ಟೆ ಹಸ್ತು ಹಣ್ಣಾಗಿದೆ. ಹಳಾದ್ ಮುದುಕಿ ಅಡ್ಗೆ ಮಾಡಿರತ್ತೋ ಇಲ್ವೋ, ನನ್ ಕಷ್ಟ ನನಗೆ ಗೊತ್ತು. ಅಕ್ಕವ್ರೆ, ತಮ್ಮ ಹೆಸರೇನು ಅಂತ ಹೇಳ್ಬಿಟ್ರೆ ಪ್ರೇಮ ಅಕ್ಕನ್ ದಿನ ಪೂಜೆ ಮಾಡ್ತೀವಿ. ಯಾಕೆ? ನನ್ನ ಹೆಸರು ಕಟ್ಕೊಂಡು ನಿಂಗೇನಾಗ್ಬೇಕು? ಏನ್ ಹೇಳಿದ್ರು ಬುಡುಕ್ಕೆ ಬರ್ತಾಳಲ್ಲ. ನನ್ನ ಹೆಸರು ಕಾಂಚನ. ನನಗಪ್ಪ ಅಮ್ಮ ಯಾರು ಇಲ್ಲ, ಅಜ್ಜಿ ಮಾತ್ರ ಇದ್ದಾಳೆ ಅಂತ ನೀನ್ ಕೇಳಿದಕ್ಕೆಲ್ಲ ನಾನು ಹೇಳ್ಬಿಡ್ತೀನಿ ಅನ್ಕೊಂಡಿದ್ಯಾ? ಅದೆಲ್ಲ ನಡೆಯಕ್ಕಿಲ್ಲ. ಈ ಕಾಂಚನ ಕಂಡೀಷನ್ ಅಂದ್ರೆ ಕಂಡೀಷನ್. ಗುರ್ತು ಪರಿಚಯ ಇಲ್ದರೋರ್ಗೆಲ್ಲ ಕುಲಾಗೋತ್ರ ಹೇಳಲ್ಲ. ನಿನ್ ಕುಲಾಗೋತ್ರ ಕಟ್ಕೊಂಡು ನನಗೇನಾಗ್ಬೇಕು? ಈ ಕಾಂಚನ ಬೆಂಕಿ ಬೆಂಕಿ. ಅಯ್ಯ, ಇದೇನ್ ಇಷ್ಟ ನಿಧಾನವಾಗಿ ಓಡಿಸ್ತಾ ಇದ್ಯಾ? ಸ್ವಲ್ಪ ಫಾಸ್ಟ್ ಆಗಿ ಓಡಿಸು ಗಾಡಿಯ. ಆಳದ್ ಬಿಸ್ಲು ಬೇರೆ ಸುಡ್ತಾ ಐತೆ. ಅಯ್ಯಯ್ಯ, ಬಲಕೆ ಬಲಕೆ. ಮಾತಾಡಿ ಮಾತಾಡಿ ಗಂಟ್ಲೆಲ್ಲ ಒಣಗೋಯ್ತು. ಸೀದಾ ಸೀದಾ ಅಂಗಡಿ ಆಯ್ತಲ್ಲ, ಅಲ್ಲಿ ನಿಲ್ಸು. ಇದೇನಾ ಇವಳು ಮನೆ? ಮಲ್ಲೇಶ್ವರ ಮಾರ್ಕೆಟ್ ಇದ್ದಂಗಿದೆ.
ಇದ್ಯಾವ್ದು ಅಜ್ಜಿ ಲೇಡಿ ಜೇಮ್ಸ್ ಬಾಂಡ್ ಹಿಂಗ್ ಗುರಾಯಿಸ್ತಾ ಇದೆ? ಕರ್ಕೊಂಡ್ ಬಂದಿದ್ದಕ್ಕೆ ಥ್ಯಾಂಕ್ಸು. ಅದ್ ಸರಿ, ಇದೇನಾ ನಿನ್ ತಾಜ್ ಮಹಲ್? ಯಾಕೆ ಹ? ಇದೇನ ಮನೆ ಅಂತ ತಿಳ್ಕೊಂಡು ನಾಳೆಯಿಂದ ರೌಂಡ್ ಹೊಡೆಯೋದಿಕ್ಕ? ರೌಂಡಾ? ನಮಸ್ಕಾರ ತಾಯಿ. ಅಣ್ಣ ಫಸ್ಟ್ ಗಾಡಿ ರಿವರ್ಸ್ ಹಾಕೋಣ, ಹೋಗೋಣ. ಅವ್ರ ಮೇಲೆ ಯಾಕೆ ಜಗಳ ಆಡ್ತಾ ಇದ್ಯಾ? ಮತ್ತೆ ನೇನಜ್ಜಿ ವಯಸ್ಸಿಗೆ ಬಂದ್ ಹುಡುಗಿ ಹತ್ರ ಯಾವನ ಬಂದ್ ಅಡ್ರೆಸ್ ಕೇಳಿದ್ರೆ ನಾ ಸುಮ್ನೆ ಬಿಟ್ಬಿಡ್ತೀನಾ? ಏಯ್ ನಿಲ್ಸು ನಿಲ್ಸು ನಿಲ್ಸು, ನಿನ್ ಗಾಡಿ ನಂಬರ್ ಎಷ್ಟು? ಅವ್ರ ಗಾಡಿ ನಂಬರ್ ಕಟ್ಕೊಂಡು ನಿನಗೇನಾಗ್ಬೇಕು? ಅಯ್ಯೋ ಪಾಪ ಅಂತ ಜೀಪ್ ಹಚ್ಚಿದ್ರೆ ನಮ್ಗೆ ಎಂಕ್ವೈರಿನಾ? ಏ ತರಕಾರಿ ನಿಮ್ ಬಾಯಿ ಈ ತರ ಅಂತ ಬಂದಿದ್ರೆ ಜೀಪ್ ಹತ್ತಿಸ್ತಾ ಇಲ್ಲ, ಅಲ್ಲೇ ಬಿಟ್ಬಿಟ್ಟು ಬರ್ತಾ ಇದ್ವಿ. ಬಿಟ್ಟಿದ್ರೆ ನಡ್ಕೊ ಬರ್ತಾ ಇದ್ದೆ ಕಣಯ್ಯ, ನಂಗೆ ಕಾಲಿರ್ಲಿಲ್ವಾ? ಅಬ್ಬಾ ಸಾಕಾಗೋಯ್ತು. ಅದೇನೋ ಅಂತಾರಲ್ಲ ಅಣ್ಣ, ಸುಮ್ನಿಲ್ಲಾರ್ದವ್ರು ಅದೆಲ್ಗೋ ಅದೇನೋ ಬಿಟ್ಕೊಂಡ್ರಂತೆ, ಹಂಗಾಯ್ತು ನಮ್ ಪರಿಸ್ಥಿತಿ. ಇನ್ಮೇಲೆ ಬುಟ್ಟಿ ಎತ್ಕೊಂಡು ಹೋಗೋರು ಶಿಲ್ಪಾ ಶೆಟ್ಟಿ ತರ ಅಲ್ಲ, ಐಶ್ವರ್ಯ ರಾಯ್ ತರ ಇದ್ರು ಕರ್ಕೊಂಡು ಹೋಗ್ಬಾರ್ದು. ಎಷ್ಟಪ್ಪ ಹೂವ? ಅಲ್ಲ ಮಗ, ಉಪಕಾರ ಮಾಡಿದವ್ರ ಮೇಲೆ ರೇಗ್ ಬೀಳ್ತಾ ಇದ್ಯಲ್ಲೇ. ಹಂಗಲ್ಲ ಅಜ್ಜಿ, ವಯಸ್ಸು ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಗೊತ್ತಾದ್ರೆ ನಾಳೆಯಿಂದ ಹಿಂದೆ ಬೀಳಕ್ ಶುರು ಮಾಡ್ಬಿಡ್ತಾರೆ. ಅದಕ್ಕೋಸ್ಕರ ನನ್ ಕೋಪಿಷ್ಟೇ ಗೈಯಾಳಿ ಅಂತ ಗೊತ್ತಾದ್ರೆ ಇವ್ರ ಕಾಟನಾದ್ರೂ ತಪ್ಪತ್ತೆ. ಅದಕ್ಕೆ ಇಷ್ಟೆಲ್ಲ ನಾಟಕ ಆಡಿ ಇಂಥವ್ರು ನನ್ ಹಿಂದೆ ಬೀಳೋದನ್ನ ತಪ್ಪಿಸ್ಕೊಳ್ತಾ ಇದ್ದೀನಿ. ಓ ಹಂಗ, ಎಷ್ಟಾದ್ರೂ ನೀನ್ ನನ್ ಮೊಮ್ಮಗಳಲ್ವಾ? ಏ ಯಾಕೋ ಮರಿ ಓತಿ ಕ್ಯಾತ್ ನಂಗೆ ಕ್ಯಾಕ್ ಕರ್ಸ್ಕೊಂಡ್ ನೋಡ್ತಾ ಇದ್ಯಾ? ಓ ಡ್ರಾಪ್ ಕೊಟ್ಟಾಯ್ತಲ್ಲ, ತಿರುಗಿ ನೋಡ್ದೆ ಹೋಗ್ತಾ ಇರೋ. ರೈಟ್ ರೈಟ್ ರೈಟ್. ಸರಿಯಾಗಿ ಹೇಳ್ದೆ ಅಜ್ಜಿ. ಅಣ್ಣ ಒಳ್ಳೆ ಕಿರಿಕ್ ಪಾರ್ಟಿಗಳ ಹತ್ರ ಬಂದು ತಗ್ಲಾಕೊಂಡ್ಬಿಟ್ಟಿದೀವಿ. ಹಳೆ KSRTC ಬಸ್ ಡ್ರೈವರ್ ಕಂಡಕ್ಟರ್ಗಳ ತರ ರೈಟ್ ರೈಟ್ ಅಂತ ಬಡ್ಕೊಂತಾ ಇವೆ. ಇನ್ನು ಯಾಕೋ ಲೇಟ್? ಹೋಗ್ತೀವಿ ತಡ್ಕೊಳಮ್ಮ. ಯೋಯ್, ನಿನ್ ಮತ್ತೆ ಏನಾದ್ರೂ ಈ ಕಡೆ ತಲೆ ಹಾಕದ ಅಂದ್ರೆ ನಿಮ್ ಮನೆ ಮುಂದೆ ಪೊಲೀಸ್ ಬರ್ತಾರೆ. ಯಾರು ಬೇಕಿತ್ತು? ವಿಷ್ಣು ಅಂದ್ರೆ ಯಾರು? ನಮ್ಮ ಅಣ್ಣ. ಕರಿ ಅವನ್ನ. ಯಾಕೆ? ಅರೆಸ್ಟ್ ಮಾಡೋಕೆ. ಅರೆಸ್ಟ್ ಮಾಡೋಂತ ತಪ್ಪು ನಮ್ಮ ಅಣ್ಣ ಏನ್ ಮಾಡಿದ್ದಾನೆ? ಅದನ್ನ ನಿಮ್ಮ ಅಣ್ಣನ್ ಕೇಳು. ಎಲ್ಲಿ ನಿಮ್ಮ ಅಣ್ಣ? ಯಾರದು? ನಾನೇ ವಿಷ್ಣು. ಮಿಸ್ಟರ್ ವಿಷ್ಣು, ಯು ಆರ್ ಅಂಡರ್ ಅರೆಸ್ಟ್. ನಮ್ಮ ಅಣ್ಣ ಯಾವತ್ತೂ ಲೈಫಲ್ಲಿ ತಪ್ಪು ಮಾಡಲ್ಲ. ಅಕಸ್ಮಾತ್ ಮಾಡಿದ್ರು ಅರೆಸ್ಟ್ ಮಾಡೋವರೆಗೂ ಇರಲ್ಲ. ಅವನೇ ಬಂದು ಸರೆಂಡರ್ ಆಗ್ಬಿಡ್ತಾನೆ. ಆದ್ರೆ ತಪ್ಪೇ ಮಾಡ್ದಿರೋನ ಅರೆಸ್ಟ್ ಮಾಡ್ತೀನಿ ಅಂತ ಬಂದ್ರೆ ನಡೆಯೋದೇ ಬೇರೆ. ಏಯ್, ಏನ್ ಮಾಡ್ತೀಯಾ? ಅಯ್ಯೋ ಅಯ್ಯೋ ಅಯ್ಯೋ, ಬಿಡೋ ಮಾರಯ್ಯ, ಬಿಡೋ. ನೀನ್ ಪೈಲ್ವಾನ್ ಅಂತ ಗೊತ್ತು ಕಣಪ್ಪ. ಅಯ್ಯಪ್ಪ, ನಮ್ಗೆ ರಿವಾಲ್ವರ್ ತೋರಿಸ್ತೀಯಾ? ಏನಲ್ಲೇ ನನ್ನ ಸ್ನೇಹಿತ, ಚಡ್ಡಿ ದೋಸ್ತು, ಈಗ ಪೊಲೀಸ್ನವರು. ದೇವು, ಕಾಫಿ ಬಾ. ಅಯ್ಯಪ್ಪ, ಅದ್ ಸರಿ, ನೀನ್ ಹೇಗಿಲ್ಲಿ? ನನಗೆ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ. ನೀನ್ ಇಲ್ಲೇ ಇದೀಯ ಅಂತ ಗೊತ್ತಾಯ್ತು, ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಯೂನಿಫಾರ್ಮ್ ನಲ್ಲಿ ಬಹಳ ಜೋರ ಕಾಣಿಸ್ತಾ ಕಣ ಮಗನೇ. ಮಿಂಚಿತೀಯ ಹಾಗೆ. ಅಂದ ಹಾಗೆ ನಿನ್ ಯಾರೋ ಕೊಲೆ ಮಾಡಕ್ ಪ್ರಯತ್ನ ಪಟ್ರಂತೆ? ಕೊಲ್ಲೋಗ್ ಬಂದವರೆಲ್ಲ ಗೆಲ್ಲೋ ಹಾಗಿದ್ರೆ ಇಷ್ಟು ದಿವಸ ನಾನು ಇರ್ತಾನೆ ಇರ್ಲಿಲ್ಲ. ಸಾವಿನ ಎದುರಿನಲ್ಲೇ ಬದುಕನ್ ಕಟ್ತೋ ನಾನು. ನಾ ತಲೆ ತಗ್ಸೋದು, ಹೆದರೋದೆಲ್ಲ, ಜೀವ ಕೊಡೋ. ವಾಹ್, ಅದೇ ಧೈರ್ಯ, ಅದೇ ನಂಬಿಕೆ. ಹ್ಯಾಟ್ಸ್ ಆಫ್ ಯು ಕಣೋ. ಥ್ಯಾಂಕ್ ಯು. ಹೋಗ್ಲಿ, ಅವ್ರ ಬಗ್ಗೆ ಏನಾದ್ರೂ ಕ್ಲೂ ಇದ್ರೆ ಕಂಪ್ಲೇಂಟ್ ಕೊಡೋ, ಎಂಕ್ವೈರಿ ಮಾಡೋಣ. ಬೇಡ, ಎಲ್ಲಿ ಹೋಗ್ತಾರೆ? ಇವತ್ತೆಲ್ಲ ನಾಳೆ ಸಿಕ್ಕೇ ಸಿಗ್ತಾರೆ. ಬರ್ತೀನಣ್ಣ. ಒಳ್ಳೇದಾಗ್ಲಿ. ಸೌರವ್ ಅಣ್ಣ, ನೀನ್ ಬಿಟ್ಬಿಟ್ ಬಾ. ಆಯ್ತಣ್ಣ. ಎಲ್ಲಾರ ತರ ಚೆನ್ನಾಗ್ ಓದು ಅಂತ ನಾನು ನಿನ್ ಹೇಳಲ್ಲ. ನೀ ಚೆನ್ನಾಗ್ ಓದ್ತಿ ಅನ್ನೋ ನಂಬಿಕೆ ನನಗಿದೆ. ನಿನ್ ನಂಬಿಕೆಗೆ ನಾನು ಯಾವತ್ತೂ ದ್ರೋಹ ಮಾಡಲ್ಲ ಅಣ್ಣ. ವೆರಿ ಗುಡ್. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಹನಿ ಬಾ. ಯಾರು ಇವನು? ನನ್ನ ತಮ್ಮ. ಲೇ, ನಿನಗೆ 3 ಜನ ತಮ್ಮಂದ್ರಲ್ವಾ? 4 ಜನ. 3 ಜನ ತಾನೆ? ಹೇಯ್, ಸ್ಕೂಲಲ್ಲಿ ಲೆಕ್ಕದಲ್ಲಿ ವೀಕು. ಹೇಳ್ತಾ ಇಲ್ವಾ? 4 ಜನ. ಹಾಯ್ ಅನಿ. ಹಾಯ್. ನಿಲ್ಸು ನಿಲ್ಸು ನಿಲ್ಸು. ಯಾಕೋ? ಇವನು ನನ್ನ ಫ್ರೆಂಡು, ಹಾಸ್ಟೆಲ್ ಮೇಟು, ವಿಶ್ವ ಅಂತ. ಡೋಂಟ್ ವರಿ.
ವಿಶ್ವ, ನಮ್ಮ ಅಣ್ಣ ಸೌರವ್. ಹಲೋ. ಹಲೋ. ಏ ಅನ್ನಿ ನೋಡು, ಹಾಸ್ಟೆಲ್ ಹುಷಾರಾಗಿರು, ಚೆನ್ನಾಗಿ ಓದ್ಕೊ. ಈ ಕಡೆ ಯಾಕೆ ಹೋಗ್ತಿದ್ಯಾ? ಏನಿಲ್ಲ, ಜಾನ್ಸಿನ್ ಮೀಟ್ ಮಾಡಕ್ ಬರ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ನೋಡಕ್ ಹೋಗ್ತಾ ಇದ್ದೀನಿ. ನನಗೆ ಗೊತ್ತಿತ್ತು. ವಿಶ್ವ, ಅರ್ಜೆಂಟ್ ಏನೂ ಇಲ್ಲ, ನೀನ್ ಆರಾಮಾಗಿ. ನೋಡೋಣ ಫೋಟೋಸ್ನ. ಇವ್ ನಮ್ಮ ಕಾಲೇಜಲ್ಲಿ ಓದ್ತಿದ್ದಾನೆ. ಜಾನ್ಸಿ ಇವನೇ ಇಷ್ಟಪಡ್ತಿರೋದು. ಇವನ್ ಜೊತೆ ಇದ್ದಾನಲ್ಲ, ಇವನು ಅವನಿಗೆ ಸಪೋರ್ಟ್ ಮಾಡ್ತಿದ್ದಾನೆ. ನನಗೆ ಅವಳು ಬೇಕಣ. ನೀನೇನ್ ಮಾಡ್ತೀಯ ಅಂತ ಗೊತ್ತಿಲ್ಲ. ಇವನೇ ಆ ವಿಷ್ಣು ತಮ್ಮ ಬೇಜಾನ್ ಮೆರಿತಾ ಇದ್ದಾನೆ. ಅವನನ್ನ ಈ ಪ್ರಪಂಚದಿಂದಾನೇ ಇಲ್ಲ ಅನ್ನಿಸ್ಬಿಡ್ಬೇಕು. ಏನ್ ಮಾಡ್ತಿರೋ ಹೆಂಗ್ ಮಾಡ್ತಿರೋ ಗೊತ್ತಿಲ್ಲ. ಆ ವಿಷ್ಣು ತಮ್ಮನ ಹೆಂಗಾರ ಮಾಡಿ ನೀವು ಮುಗಿಸ್ಬೇಕು. ನಮ್ ತಂದೆ ನನ್ಗೆ ಬೇರೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ. ಹಾಗಾದ್ರೆ ನಮ್ಮಿಬ್ರು ಮದ್ವೆ ನಡೆಯೋದಿಲ್ವಾ? ಯಾಕೋ ಅಪ್ಸೆಟ್ ಆಗ್ತೀಯಾ? ನೀನೇನು ಹೆದರ್ಕೋಬೇಡ. ಝಾನ್ಸಿ ತಂದೆ ಹತ್ರ ನಾನ್ ಮಾತಾಡ್ತೀನಿ. ಖಂಡಿತ ನಿಮ್ ಮದುವೆ ಮಾಡಿಸ್ತೀನಿ, ಸರಿನಾ? ಧೈರ್ಯವಾಗಿರು. ಇವ್ರು ಯಾಕೆ ನಮ್ಮ ಕಾಲೇಜಿಗೆ ಬರ್ತಾ ಇದಾರೆ? ಯಾರು ಅವರು? ಅಣ್ಣಾ ಶೇಟ್ ಕಡೆಯವರು. ಅಣ್ಣ ಸೇಟ? ಹಾ, ಅವನ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ. ಅವನ ಮೇಲೆ ಪೊಲೀಸ್ ರೆಕಾರ್ಡ್ಸ್ ನಲ್ಲಿ 45 ಕೇಸ್ ಇದೆ, 18 ರೇಪ್ ಕೇಸ್ ಇದೆ. ಈ ಸಿಟಿ ಜನ ಅಣ್ಣಾ ಶೇಟ್ ಹೆಸರು ಕೇಳಿದ್ರೆ ಸಾಕು, ಅದರಗುಟ್ಟು ಹೋಗ್ತಾರೆ. ನೀನೇನೆ ವಿಶ್ವ? ಹಾ ಹೌದು. ಅಣ್ಣ ಸೆಟ್ ಬರ ಕೇಳಿದಾರ, ಬಾ. ಏನೋ ಮುಖ ನೋಡ್ತಿದ್ಯಾ, ಬಾರ. ನಡಿ, ನಾನು ಬರ್ತೀನಿ. ಏನದು? ಬಿಸಿ ಬಾದಾಮಿ ಹಾಲು. ಹಾಲು ಕುಡಿತೀರಾ? ಬೇಡ ಬೇಡ. ಇವರು ಜಾನ್ಸಿ ತಂದೆ, ಈ ಮನೆ ಈಗ ಜಾನ್ಸಿನ ನನ್ನ ತಮ್ಮನಿಗೆ ತಂದ್ಕೋಬೇಕು ಅಂತ ನಾವಿಬ್ರು ಸೇರಿ ಡಿಸೈಡ್ ಮಾಡಿದೀವಿ. ಅವಳೇನು ನಿನ್ನೆ ಲವ್ ಮಾಡ್ತಾ ಇದ್ದಾಳಂತೆ. ಈ ವಯಸ್ಸಲ್ಲಿ ಇದೆಲ್ಲ ಸಹಜ. ಆದ್ರೆ ಮದುವೆ ಅಂತ ಬಂದಾಗ ನೀವು ಸ್ವಲ್ಪ ದೂರ ಇರೋದು ಒಳ್ಳೇದು. ಏನಂತೀರಾ? ನೋ, ನಾನು ಜಾನ್ಸಿ ಒಬ್ರನ್ನೊಬ್ರು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀವಿ. ನೀವೇನೇ ಮಾಡಿದ್ರು ನಮ್ಮಿಬ್ರನ್ನ ದೂರ ಮಾಡೋಕ್ಕಾಗಲ್ಲ. ಏನೋ ಹುಡುಗರು ಕೈ ಎತ್ತದು ನನ್ನ ಲೆವೆಲ್ಗೆ ಸರಿಯಲ್ಲ ಅಂತ ಬುದ್ಧಿ ಹೇಳಿದ್ರೆ ನೀನ್ ಯಾರು ಅಂತ ನಿನ್ ಹೆತ್ತೊಳಗೂ ಗೊತ್ತಾಗ್ಬಾರ್ದು. ಶೇಪ್ ತೆಗೆದ್ಬಿಡ್ತೀನಿ. ಸಂಜಯ್, ಇನ್ನು 24 ಗಂಟೆ ಟೈಮ್ ಕೊಡ್ತೀನಿ. ಬದುಕು ಆಸೆ ಇದ್ರೆ ಕಾಲೇಜ್ ಅಲ್ಲ, ನೀನು ಈ ಊರಲ್ಲೇ ಇರಬಾರ್ದು. ಏಯ್, ನಿನ್ ಫ್ರೆಂಡ್ಗೆ ಬುದ್ಧಿ ಹೇಳು. ಲೇಕೆ ಜಾओ, ಚಲ್.
ಯಮಾಯ ಸ್ವಾಹ ನಿರೋಧಯ ಅಂತಿಂತ ಹೆಣ್ಣು ನಾನಲ್ಲ, ನನ್ನಂತ ಹೆಣ್ಣು ಯಾರೂ ಇಲ್ಲ. ಗಣೇಶ ಏನಯ್ಯ ನಿನ್ ಪಾಡು? ಕೇಳ್ದವ್ರಿಗೆಲ್ಲ ಮನೆ ಮಠ ಬಂಗ್ಲೆ ಅಂತ ದಾನ ಮಾಡ್ತೀಯ. ನಿನ್ ತಲೆ ಮೇಲೊಂದು ಸೂರ್ ಕಟ್ಟಿಸ್ಕೋಬೇಕು ಅಂತ ಜ್ಞಾನ ಇಲ್ವಾ? ಮಳೆಲ್ ನೆನಿತ್ಯಾ, ಬಿಸ್ಲಲ್ಲಿ ಒಣಗ್ತೀಯಾ, ಹೆಂಡತಿ ಮಕ್ಳಿಲ್ಲ ಅಂದ್ ಮಾತ್ರಕ್ಕೆ ಹೀಗ್ ಅಬ್ಬೆ ಪರಿ ತರ ಕೂತಿರ್ಬೇಕಾ? ಅಯ್ಯೋ ಕರ್ಮ ಕರ್ಮ. ನೋಡಪ್ಪ, ಈ ತೆಂಗಿನಕಾಯಿ ಎಷ್ಟು? 5 ರೂಪಾಯಿ ಸ್ವಾಮಿ. ಅದ್ ಕೊಡು. ಹಾಗೆ ಆ ಬಾಳೆಹಣ್ಣು ಕೊಡು. ಹಾ ತಗೊಳ್ಳಿ. ಏಯ್ ಚೋಟು ಇಲ್ಲಿ ಬಾ. ಇವಳ ಯಾರು? ಏಯ್ ನೀನೇ ಕಣೋ ಚೋಟು, ಬಾ ಇಲ್ಲಿ. ಮತ್ತೇನಪ್ಪ ಇವಳ್ದು? ಏಯ್ ಏನ್ ಚೋಟು ಅಂತಿದ್ಯಾ? ನಿನ್ ಚೋಟು ಅಲ್ದೆ ಇನ್ನೇನ್ ಲಂಬುಣ? ಏಯ್ ನನ್ ಟೋಪಿ ಕೊಡಿಗೆ. ಗೊತ್ತು ಸಮೀರು, ಯಾಕೆ ಹಾಗೆ ಹರ್ಚ್ಕೋದ್ಯಾ? ಏಯ್ ನನ್ ಟೋಪಿ ತಗೊಂಡ ಗಣೇಶ ಹಿಡ್ತಾ ಇದ್ದೆ. ಈಗ ಓಕೆ. ನನ್ನ ಹತ್ರ ಕಾಸಿಲ್ಲ, ಅದಕ್ಕೆ ಓಸಿ ಹಾಕಿದೀನಿ. ವ್ಯಾಪಾರ ಚೆನ್ನಾಗಾಗಿ ದುಡ್ಡು ಬಂದ್ಮೇಲೆ ಆದಷ್ಟು ಬೇಗ ನಿನ್ಗೊಂದು ಸೂರ್ ಕಟ್ಟಿಸ್ತೀನಿ. ಓಕೆ? ಏ ಚೋಟು ಥ್ಯಾಂಕ್ಸು. ದಯಮಾಡ್ಸಿ ಎಲ್ಲ ಮೆಂಟ್ಲು ಕ್ಯಾಸು. ಏಯ್ ಚೋಟು, ನಾನು ಆ ಕಡೆ ಹೋದ್ಮೇಲೇನಾದ್ರೂ ಆ ಟೋಪಿ ಎತ್ತಿದ್ರೆ ನಿನ್ ತಲೆ ಇರಲ್ಲ. ಹುಷಾರ್. ಹುಷಾರ್. ತಲೆ ಬೇಕಾ ಟೋಪಿ ಬೇಕಾ? ಏಯ್ ಯಾರೋ ಈ ಬಜಾರಿ? ಅಯ್ಯೋ ಬರೀ ಬಜಾರಿ ಅಲ್ಲ ಅಣ್ಣ, ಅವಳು ಹೆಮ್ಮಾರಿ. ನನ್ನೇ ಚೋಟು ಅಂತಾಳೆ. ನೀನೇನ್ ಚೋಟು ಅಲ್ದೆ ಲಂಬುನಾ? ಆದ್ರೂ ಅವಳು ಹೇಳೋ ತರನಾ?